1, 2, 3 ಹ್ಯಾಪಿ 200K ಗೈಸ್. ಇವತ್ತು ನಾನು ಶುಭ ದಿನದಿಂದ ಸ್ಟಾರ್ಟ್ ಮಾಡೋ ಬದಲು ಹ್ಯಾಪಿ 200K ಅಂತ ಸ್ಟಾರ್ಟ್ ಮಾಡಿದೆ. ಏನಕ್ಕಂದರೆ ಇವತ್ತು ನಮ್ಮ ಯೂಟ್ಯೂಬಲ್ಲಿ 200K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ರಾತ್ರಿ 12 ಗಂಟೆಗೆ ನಮ್ಮಪ್ಪ ಆಲ್ರೆಡಿ ಮೆಸೇಜ್ ಕಳಿಸ್ಬಿಟ್ರು, ಕಂಗ್ರ್ಯಾಚುಲೇಷನ್ಸ್ 200K ಅಂತ. ಸೊ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಗೈಸ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅವರಿಂದಾನೇ. ಬಿಕಾಸ್ ಒಂದೊಂದು ಆಡಿಯನ್ಸನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು, ಅದಕ್ಕೋಸ್ಕರ ಬೇಗ ತಲೆ ಸ್ನಾನ ಮಾಡಿ ದೇವ್ರ ದೀಪನೂ ಹಚ್ಚಾಗಾಯ್ತು. ಏನಕ್ಕಂದ್ರೆ ಅಷ್ಟು ಖುಷಿಯಾಗಿದ್ದೀವಿ ನಾವು 200K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ. ಅದಕ್ಕೋಸ್ಕರ ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀರಮ್ಮ? ಕೇಸರಿ ಬಾತ್ ಮಾಡೋಣ, ಮಾವಿನ ಹಣ್ಣಿನ ಕೇಸರಿ ಬಾತ್ ಅಂತ. ಮಾವಿನ ಹಣ್ಣಿನ ಕೇಸರಿ ಬಾತ್ ನಿಮ್ಮ 200 ಸಬ್ಸ್ಕ್ರೈಬರ್ಸಿಗೂ ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಕೇಳ್ತಾ ಇದ್ರು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ತೋರಿಸಿ, ಆಮೇಲೆ ಕೇಸರಿ ಬಾತ್ ತೋರಿಸಿ ಅಂತ ಹೇಳಿ ಇವತ್ತು ತೋರ್ಸೋಣ ಅಂತ ಬಂದಿದ್ದೀನಿ. ಮಾಡೋಣ. ಸೊ ಸ್ವೀಟು ಇದೆ, ಖಾರನೂ ಇದೆ, ಎರಡೂ ಮಾಡೋಣ. ಬನ್ನಿ, ನಮ್ಮಮ್ಮ ಏನೇನು ಬೇಕಂತ ಹೇಳ್ತಾರೆ. ಸ್ವೀಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಕೇಸರಿ ಬಾತ್ ಮಾಡೋಣ, ಆಮೇಲೆ ಉಪ್ಪಿಟ್ಟು ಮಾಡೋಣ. ಓಕೆ, ಹೇಳ್ತೀರಾ? ಫಸ್ಟ್ ನಾನು 1 ಕಪ್ಪು ರವೆ ತಗೊಂಡಿದ್ದೀನಿ. ಇಲ್ಲಿ ನಾನು ಬಾಂಬೆ ರವೆ ತಗೊಂಡಿದ್ದೀನಿ, ಯಾಕಂದರೆ ಅದಿತಿಗೆ ಸ್ವಲ್ಪ ದಪ್ಪ ರವೆಯಲ್ಲಿ ಕೇಸರಿ ಬಾತ್ ಇಷ್ಟ. ನೀವೆಲ್ಲ ಚಿರೋಟಿ ರವೆ ತಗೊಂಡು ಮಾಡ್ಬೋದು, ಚಿರೋಟಿ ರವೆಯಲ್ಲೂ ಚೆನ್ನಾಗಿ ಬರುತ್ತೆ. 1 ಕಪ್ಪು ಮಾವಿನ ಹಣ್ಣು ತಗೊಂಡಿದ್ದೀನಿ. 1.5 ಕಪ್ಪು ನಾನು ಸಕ್ಕರೆ ಹಾಕ್ತೀನಿ 1 ಕಪ್ಪಿಗೆ. ನೀವು ಬೇಕಾದರೆ ನಿಮ್ಮ ಮನೇಲಿ ಹೆಂಗೆ ಸ್ವೀಟ್ ತಿಂತಾರೆ ಅದ್ರ ಮೇಲೆ ಬೇಕಾದ್ರೆ 2 ಕಪ್ ಹಾಕೋಬೋದು. ಸ್ವಲ್ಪ ಕೇಸರಿ ನೆನೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಇದೆ. 3 ಲವಂಗ ಇಟ್ಕೊಂಡಿದ್ದೀನಿ. 4 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ತುಪ್ಪ, ಸ್ವಲ್ಪ ಎಣ್ಣೆ, ಎಲ್ಲ ರೆಡಿ ಆಯಿತು. ಈಗ ಫಸ್ಟು ನಾವು ನೀರು ಬಿಸಿ ಮಾಡೋಕ್ಕೆ ಇಡೋಣ. 1 ಕಪ್ ತಗೋತೀನಿ, ಇದೇ ಅಲ್ಲ. ಸೊ ನೀರೇನಕ್ಕೆ ಬಿಸಿ ಮಾಡಕ್ಕೆ ಇಡ್ತಾ ಇದ್ದೀರಾ? ಏನಕ್ಕೆ ಅಂತ ಅಂದರೆ, ನಾನು ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ, ಕೇಸರಿ ಬಾತ್ ಮಾಡಬೇಕಾದ್ರೆ ಫಸ್ಟು ರವೆ ಹುರ್ಕೊಂಬಿಟ್ಟು ನೀರು ಹಾಕಿ ಲಾಸ್ಟಿಗೆ ಸಕ್ಕರೆ ಹಾಕ್ತಾರೆ. ಆ ಥರ ಯಾವತ್ತೂ ಹಾಕಬಾರ್ದು. ರವೆ ಯಾವತ್ತೂ ಸಿಹಿ ಜೊತೆನೇ ಬೇಯಬೇಕು. ನೀರ್ದಲ್ಲಿ ಬೆಂದುಬಿಟ್ಟು ಆಮೇಲೆ ಸಕ್ಕರೆ ಹಾಕಿದಾಗ ಒಂಥರ ಸಪ್ರೇಟ್ ಫೀಲ್ ಆಗುತ್ತೆ ಬಾಯಲ್ಲಿ ಹಾಕೊಂಡಾಗ. ಅಂದರೆ ಸಕ್ಕರೆ ಒಂದು ಕಡೆ, ರವೆ ಒಂದು ಕಡೆ ಅನ್ನೋ ಥರ. ಆ ಥರ ಮಾಡ್ಕೋಬಾರ್ದು. ಅದಕ್ಕೇನೆ ನೀರು ಮತ್ತು ಸಕ್ಕರೆ ಎರಡು ಬಿಸಿ ಮಾಡೋಕ್ಕೆ ಇಡ್ತೀನಿ. ಅಲ್ಲಿ ತನಕ ತುಪ್ಪ ಹುರ್ಕೋಬೋದು. ಎಸ್, ಓಕೆ. ಸೊ ಇವಾಗ ಏನು ಮಾಡ್ತಾ ಇದ್ದೀರಾ? 1.5 ಕಪ್ ನಾವು ಸಕ್ಕರೆ ಹಾಕೋಣ. ಓಕೆ, ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ನೀರು 2.5 ಕಪ್ ತಗೊತೀನಿ. ಓಕೆ, 1, 2. ಯಾಕಂದರೆ ಕೇಸರಿ ಬಾತ್ ಯಾವತ್ತೂ ಸಾಫ್ಟ್ ಬರಬೇಕಲ್ವಾ. ಇದನ್ನೀಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಬಿಸಿ ಮಾಡೋಕ್ಕೆ. ಪಾಕ ಬರಬಾರ್ದು. ಓಕೆ. ಸ್ಟವಲ್ಲಿ 1 ಬಾಣಲೆ ಇಟ್ಕೊಂಡಿದ್ದೀನಿ. ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಕೇಸರಿ, ಮ್ಯಾಂಗೋ, ಘೀ. ಯಾವತ್ತು ಕೇಸರಿ ಬಾತಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡಾಗ ಶೈನಿಂಗ್ ಬರುತ್ತೆ. ಬರೀ ತುಪ್ಪದಲ್ಲಿ ಮಾಡಿದಾಗ ಶೈನಿಂಗ್ ಬರಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ತುಪ್ಪ ಏನು 1 ಕಪ್ ಬೇಕು ಅಂತ ಇಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾನೀಗ ಇಷ್ಟು ಹಾಕಿರ್ತೀನ. ಓಕೆ, ಆಮೇಲೆ ಬೇಕಾದರೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಕಾಯಿಲೆ ಇದನ್ನು ಎಣ್ಣೆನೂ ಹಾಕಿದ್ದೀನಿ, ತುಪ್ಪನೂ ಹಾಕಿದ್ದೀನಿ. ಅಲ್ಲಿ ತನಕ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮ್ಯಾಂಗೋ ಪ್ಯೂರೇನಾ? ಹಾಂ, ಮ್ಯಾಂಗೋ ಪ್ಯೂರೆ. ಸೊ ಮ್ಯಾಂಗೋ ಪ್ಯೂರೇ ಹಾಕ. ಸ್ವಲ್ಪ ಇರುವೆ ಬರ್ತದೆ. ಈ 3 ಲವಂಗ ಇದೆಯಲ್ಲ, ಇದನ್ನ ಹಾಕಿ. 3 ಲವಂಗ. ಆಮೇಲೆ ಈ ಏಲಕ್ಕಿ ಪುಡಿನ ಹಿಂಗೆ ಹಾಕಿ. ಓಕೆ. ಈಗ ದ್ರಾಕ್ಷಿ ಮತ್ತೆ ಗೋಡಂಬಿ.
ದ್ರಾಕ್ಷಿ ಕಡಿಮೆ ಹಾಕಿದ್ದೀನಿ, ಜಾಸ್ತಿ ನಮ್ಮನೆ ದ್ರಾಕ್ಷಿ ತಿನ್ನಲ್ವಲ್ಲ, ಹೌದು. ಹಾಗಾಗಿ ನಿಮ್ಮ ಮಕ್ಕಳು ತಿಂತಾರೆ ಅಂದರೆ ಹಾಕ್ಕೊಡಿ. ನೋಡಿ, ಈಗ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿದ ದಪ್ಪ ದಪ್ಪ ಆಯಿತು. ಈಗ ರವೆ ಹಾಕೋದು. ಅಲ್ಲ, ನಾನು ಬಾಂಬೆ ರವೆ ತಗೊಂಡಿದ್ದೀನಿ. ನೀವು ಬೇಕಾದರೆ ಚಿರೋಟಿ ರವೆ ತಗೊಳ್ಳಿ. ರವೆ ಯಾವ್ದು ಬೇಕು ಅನ್ನೋದು ಅದು ನಿಮಗೆ. ಚಿರೋಟಿ ರವೆ ಇನ್ನೂ ಚೆನ್ನಾಗಿರುತ್ತೆ. ಎಸ್. ಇದನ್ನ ಚೆನ್ನಾಗಿ ಹುರ್ಕೋಬೇಕು 10 ಮಿನಿಟ್ಸ್ ಅಲ್ಲಿ. ಘಮ್ ಅಂತ ಘಮ ಬರಬೇಕು. ಓಕೆ, ಈ ತರ ಆಗ್ತಾ ಇದೆಯಾ? ಹಾ, ತುಪ್ಪದಲ್ಲೇನೆ ಚೆನ್ನಾಗಿ ಹುರಿಬೇಕು. ಅಲ್ಲಿ ತನಕ ನೋಡು, ನೀರು ಕುದೀತಾ ಇದೆ. ಆಯ್ತಾ? ಸಕ್ಕರೆ ಕರ್ಗಿದ್ಮೇಲೆ ಈ ಕಡೆ ಹಾಕ್ಬಿಡ್ಬೇಕು. ಕರ್ಗ ತನಕ ಅಷ್ಟೇ, ಪಾಕ ಮಾಡ್ಕೋಬಾರ್ದು. ಪಾಕ ಮಾಡ್ಕೋಬಾರ್ದು, ಕರ್ಗಕ್ಕಷ್ಟೇ. ನೀರು ಕುದಿ ಬಂದ್ರೆ ಅವಾಗ ಸರಿ ಹೋಗುತ್ತೆ ಕೇಸರಿ ಬಾತಿಗೆ. ಯಾಕಂದ್ರೆ ನಾವು ಏನ್ ಘಮ ಇರುತ್ತಲ್ಲ, ಅದೇ ಘಮದಲ್ಲಿ ನೀರ್ ಪಟ್ಟಂತ ಹಾಕ್ಬಿಡ್ಬೇಕು. ಅಷ್ಟೇ ರವೆ ಎಲ್ಲ ಹುರಿದಿಟ್ಕೊಳೋದೆಲ್ಲ ಮಾಡ್ಬಾರ್ದು. ಆಯ್ತಾ? ಅದೇ ಈಗ ಸಕ್ಕರೆ ನಮ್ ಸಕ್ಕರೆ ನೀರು ಹಾಕಾಯ್ತು. ಈ ಕೇಸರಿ ಇದೆಯಲ್ಲ, ಕೇಸರಿ ನೀರು ಹಾಕಾಯ್ತು. ಕೇಸರಿ ನೀರು ಹಾಕಿದೀವಿ. ಮ್ಯಾಂಗೋ ಪ್ಯೂರಿ ಯಾವಾಗ ಹಾಕೋಣ, ಅದನ್ನು ಹಾಕೋಣ. ಆಮೇಲೆ ಸೊ ಇವಾಗ ಒಂದ್ ಸ್ವಲ್ಪ ಹೊತ್ತು ಕುದಿಯಕ್ ಬಿಡ್ಬೇಕಾ? ಅಲ್ಲಿ ತನಕ ನಾವು ಇದನ್ನ ಕರೆಕ್ಟಾಗಿ ತಕೊಳ್ಳೋಣ. ಓಕೆ, ನೋಡಿ. ಸೊ ಗೈಸ್, ಬರೀ 2 ಮಿನಿಟ್ಸ್ ಆಗಿದೆ. ಇವಾಗ ಮ್ಯಾಂಗೋ ಪ್ಯೂರಿನ ಹಾಕೋಣ. ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಮ್ಯಾಂಗೋ ಮತ್ತೆ ಹುಳಿ ಇರೋದು ಹಾಕೋಬೇಡಿ, ಸ್ವೀಟ್ ಆಗಿರಬೇಕು. ಎಸ್. ಇದ್ರ ಬದಲು ಚಿಕ್ಕನು ಹಾಕೋಬಹುದು ನೀವು ಕಟ್ ಮಾಡಿ. ಪೈನಾಪಲ್ ಹಾಕೋಬಹುದು, ಬಾಳೆಹಣ್ಣು ಹಾಕೋಬಹುದು. ನಾವು ಮ್ಯಾಂಗೋ ಸೀಸನ್ ಅಂತ ಮ್ಯಾಂಗೋ ಹಾಕಿದ್ದೀನಿ. ಸಣ್ಣ ಉರಿ ಮಾಡಿ. ಎಷ್ಟು ಹೊತ್ತು? ಸ್ವಲ್ಪ ಹೊತ್ತು ಅಂದ್ರೆ ಒಂದು 5 ನಿಮಿಷ. 5 ನಿಮಿಷ ನಂತರ ಬರೋಣ. ಸೊ ನಾವು ಬಂದಿದೀವಿ 5 ನಿಮಿಷದ ನಂತರ. ನಾವು ಕೇಸರಿ ಬಾತ್ ಅಂತೂ ಸಖತ್ತಾಗಿ ರೆಡಿ ಆಗಿದೆ, ನೋಡ್ಬೋದು ನೀವು. ಹಿಡಿಬಾರ್ದು, ಆಯ್ತಾ? ಚೆನ್ನಾಗಿ ಬರ್ತಾ ಇರುತ್ತೆ. ಹೌದು. ಹಾಕೊಡ್ತೀರಾ? ತಿನ್ಬಿಡ್ತೀನಿ. ಇನ್ನು ಉಪ್ಪಿಟ್ಟು ಮಾಡ್ಬೇಕಲ್ಲ. ಓ ನೋ. ನೋಡು, ಕರೆಕ್ಟಾಗಿ ಸರಿ ಇದೆ ಇದು. ಹೌದು. ನೋಡಿ, 1 ಕಪ್ಪಿಗೆ 2.5 ಕಪ್ಪು ನೀರಿದೆಯಲ್ಲ, ಸರಿಯಾಗಿದೆ. ಈಗ ಇದನ್ನ ಆಫ್ ಮಾಡ್ಬಿಡ್ತೇನೆ. ಓಕೆ. ನಿಮಗೆ ಮೇಲ್ಗಡೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೋಬಹುದು. ಎಸ್. ಅಮ್ಮ, ಕೇಸರಿ ಬಾತ್ ಏನೋ ಆಯ್ತು. ಉಪ್ಪಿಟ್ಟು. ಇವಾಗ ಉಪ್ಪಿಟ್ಟು ಮಾಡ್ತೀರಾ? ಏನೇನ್ ಬೇಕಂತ ಹೇಳ್ತೀರಾ? ಬನ್ನಿ. ಎಸ್. 1 ಕಪ್ಪು ಬಾಂಬೆ ರವೆ ತಗೊಬೇಕು. ಆಯ್ತಾ? ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಶುಂಠಿ, ತುರಿದಿರೋ ಶುಂಠಿ, ಓಕೆ, ಹಸಿಮೆಣಸು, ಕರ್ಬೇವಿನ ಸೊಪ್ಪು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಜಾಸ್ತಿ ಈರುಳ್ಳಿ. 1 ಕಪ್ ರವೆಗೆ ನಾನು 3 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಆಯ್ತಾ? ಸ್ವಲ್ಪ ಸಕ್ಕರೆ. ಓಕೆ. ಈಗ ಆಸ್ ಯೂಶುವಲ್ ಫಸ್ಟ್ ನೀರನ್ನ ನಾವು ಕುದಿಯಕ್ಕಿಡೋಣ. ಬಾಂಬೆ ರವೆಗೆ 1 ಕಪ್ಪಿಗೆ 2 ಕಪ್ ನೀರನ್ನ ಕಾಯಲಿಕ್ಕಿಡಿ. 1 2 ಆಯ್ತಾ? ಈಗ ಇಲ್ಲಿ ನಾನು ಸ್ಟವ್ ಆನ್ ಮಾಡ್ತೀನಿ. ಒಗ್ಗರಣೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಇದಕ್ಕೆ ಮೇನ್ ಏನ್ ಗೊತ್ತಾ, ಈ ಉಪ್ಪಿಟ್ಟಿಗೆ ನಾನು ಏನಕ್ಕೆ ಮಾಡಲ್ಲ ಅಂತ ಅಂದ್ರೆ, ತುಂಬಾ ಎಣ್ಣೆ ತಗೊಳುತ್ತೆ. ಇದು ಎಣ್ಣೆ ಇಲ್ಲ ಅಂದ್ರೆ ತಿನ್ನಕ್ ಬರೋದೇ ಇಲ್ಲ. ಎಣ್ಣೆ ಎದ್ದಷ್ಟು ರುಚಿ ಜಾಸ್ತಿ. ಸೊ ನಮ್ಮಮ್ಮ ತಿನ್ನಿಸ್ತವ್ರೆ, ಏನು ಮಾಡಕ್ಕಾಗಲ್ಲ. 200 ಖುಷಿಗೆ ತಿನ್ನೋಣ. ಫಸ್ಟ್ ಸಾಸಿವೆ ಹಾಕ್ತೀನಿ. ಫಸ್ಟ್ ಸಾಸಿವೆ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ. ಇದನ್ನ ಚೆನ್ನಾಗಿ ಹುರಿರಿ. ಸೊ ಈಗ ಗೋಡಂಬಿ ಹಾಕ್ತೀನಿ. ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದ ತಕ್ಷಣನೇ ಕರ್ಬೇವಿನ ಸೊಪ್ಪು, ಅದಾದ ತಕ್ಷಣನೇ ಹಸಿಮೆಣಸು. ಅದ್ರ ನೆಕ್ಸ್ಟ್ ಶುಂಠಿ.
ತುರ್ದಿರೋ ಶುಂಠಿ. ಶುಂಠಿನೇ ಮೇನ್ ಇತ್ತು. ಶುಂಠಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಉಪ್ಪಿಟ್ಟಿಗೆ. ಅದಾದ ನಂತರ ಸಾಂಬಾರ್ ಸೊಪ್ಪ ಅಲ್ಲ, ಈರುಳ್ಳಿ. ಈರುಳ್ಳಿ ಈಗ ನೋಡೋದಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಈ ಥರ ಆಡಿಸ್ಬಿಟ್ಟು ಇನ್ನು ಈರುಳ್ಳಿ ಆ್ಯಕ್ಚುಲಿ ಫ್ರೈ ಆಗಬೇಕು. ಈಗ ಇದಕ್ಕೇನೆ ನಾನು ರವೆ ಹಾಕ್ತೀನಿ. ಓಕೆ, 1 ಕಪ್ ರವೆನ ಚೆನ್ನಾಗಿ ಇದರಲ್ಲೇ ಹೀಗೆ ಫ್ರೈ ಮಾಡ್ತೀನಿ. ಆಯ್ತಾ? ಆಲ್ರೆಡಿ ಘಮ್ ಅಂತ. ಹಾಂ, ಎಷ್ಟೊತ್ತು ಫ್ರೈ ಮಾಡಬೇಕು? ಒಂದು 5 ನಿಮಿಷ ಫ್ರೈ ಆಗಲೇಬೇಕು. ಇದು ಚೆನ್ನಾಗಿ ಆಗಬೇಕು ಇದರಲ್ಲಿ. ಓಕೆ, ಹಾಂ. 5 ನಿಮಿಷ ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿ ಹುರಿದಿದ್ದೀನಿ. ಹೀಗೇನೆ ಹುರಿಬೇಕು. ಮಿಕ್ಕಿದ ಈರುಳ್ಳಿನೂ ಅದರಲ್ಲೇ ಫ್ರೈ ಆಗಿರುತ್ತೆ. ಇದು ನಾನು ಅರ್ಧ ಲಿಂಬೆ ಹಣ್ಣಿನ ರಸ, ಸಕ್ಕರೆ, ಲಿಂಬೆ ಹಣ್ಣಿನ ರಸ, ಸಕ್ಕರೆ ಎರಡೂ ಇದೆಯಾ? ಎರಡೂ ಇದೆ. ಅದು ಇದಕ್ಕೆ ಹಾಕ್ತೀನಿ. ಎಲ್ಲ ಮಿಕ್ಸ್ ಆಗಿ ಕರಗುತ್ತೆ ಸಕ್ಕರೆ. ಅದಕ್ಕೆ ಹಾಕಿದ್ರು. ಆಯ್ತಾ? ಸಕ್ಕರೆ ಕರಗುತ್ತೆ. ಬಿಸಿನೀರು ಇತ್ತಲ್ಲ ನಮ್ದು, ಅದು. ಯಾಕಂದ್ರೆ ಎಲ್ಲ ಕಡೆ ಆಗತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಶ್ ಮಾಡ. ಈಗ ಈ ನೀರನ್ನ ಹಾಕ್ಬೇಕು. ಓಕೆ, ವಾವ್, ನಮ್ ರವೆ ಡಾನ್ಸ್ ಆಡ್ತಾ ಇದೆ. ಈಗ ಉಪ್ಪು ಹಾಕ್ಬೇಕು. ಏನು ಈಗ ನೋಡು, ಇಷ್ಟು ನಿಮ್ಮ ಅಂದಾಜಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಕಲ್ಕಿ. ಗಂಟು ಮಾಡ್ಕೋಬಾರ್ದು. ಒಂದು 5 ನಿಮಿಷ ಮುಚ್ಚಿಬಿಡೋಣ. ಓಕೆ, ಸೊ ನಮ್ ಉಪ್ಪಿಟ್ಟಾಗಿದೆ. ರೆಡಿ. ಉಪ್ಪಿಟ್ಟು ರೆಡಿ ನೋಡಿ. 5 ನಿಮಿಷ ಎಲ್ಲ ಇದೆ. ಹುಳಿ, ಖಾರ, ಉಪ್ಪು, ಶುಂಠಿ ಫ್ಲೇವರು, ಸ್ವೀಟು ನೋಡಿ. ತಡ ಹಿಂಗೆ ಹಿಡಿಬಾರ್ದು, ಬಿಟ್ಬಿಡ್ಬೇಕು. ಆ ಥರ ಎಣ್ಣೆ ಇರಬೇಕು. ಓಹೋ, ಗೋಡಂಬಿ ನೋಡಿ. ಇವಾಗ ನೀವು ಹಾಕೊಟ್ರೆ ನಾವು ತಿಂದು ನೋಡ್ತೀವಿ. ಆ ರೀತಿ ಬ್ಯಾಟಿಂಗ್ ಮಾಡ್ತಾಳೆ. ಸೊ ಗೈಸ್ ನೋಡಿ, ನಮ್ದು ಉಪ್ಪಿಟ್ಟು, ಕೇಸರಿ ಬಾತ್ ಎರಡು ರೆಡಿ. ಶೈನಿಂಗ್ ಇದೆ ಕೇಸರಿ ಬಾತು ಅಲ್ವಾ? ಎಷ್ಟು ಎಣ್ಣೆ ಹಾಕೋದ್ರಿಂದ ಆ ಶೈನಿಂಗ್ ಬರುತ್ತೆ. ಹೌದು, ಕರೆಕ್ಟ್. ಉಪ್ಪಿಟ್ಟು ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಹೌದು, ಟ್ರೈ ಮಾಡೋಣ, ಮಾಡಿ ಬನ್ನಿ. ಫಸ್ಟ್ ಸ್ವೀಟೇ ಟೇಸ್ಟ್ ಮಾಡೋಣ, ಬಿಕಾಸ್ 200K ಖುಷಿಗೆ. ಓ, ಎಷ್ಟು ಬಟರಿ ಸಾಫ್ಟ್ ಆಗಿದೆ. ಸ್ವೀಟ್ ಪರ್ಫೆಕ್ಟ್ ಆಗಿದೆ. ಸರಿ ಇದೆಯಲ್ಲ? ಪರ್ಫೆಕ್ಟ್ ಆಗಿದೆ ಸ್ವೀಟ್. ಅಷ್ಟೇ ಹಾಕೊಳ್ಳಿ ಎಲ್ಲರೂ 1.5 ಕಪ್. ಜಾಸ್ತಿ ಬೇಡ, 2 ಕಪ್ ಬೇಡ. ಪರ್ಫೆಕ್ಟ್ ಇದೆ ಇದು. ತುಂಬಾ ಚೆನ್ನಾಗಿದೆ ಸ್ವೀಟ್. ಪಾಸ್ 10 out of 10. ಇವಾಗ ಉಪ್ಪಿಟ್ಟು. ಉಪ್ಪಿಟ್ಟು ಸಖತ್ತಾಗಿದೆ. ನಮ್ಮಮ್ಮ ಇದನ್ನ ಜಾಸ್ತಿ ಮಾಡಲ್ಲ ಈ ಉಪ್ಪಿಟ್ಟು, ಬಿಕಾಸ್ ನಾನು ಮುಂಚೆ ಚಿಕ್ಕವಳಿರ್ಬೇಕಾದ್ರೆ ತಿಂತಾ ಇದ್ದಿರ್ಲಿಲ್ಲ. ನನಗೆ ಬ್ರೌನ್ ಉಪ್ಪಿಟ್ಟೆ ಜಾಸ್ತಿ ಇಷ್ಟ ಆಯ್ತಲ್ಲ. ಮುಂಚೆ ಚಿಕ್ಕವಳಿರ್ಬೇಕಾದ್ರೆ ತಿಂತಿರ್ಲಿಲ್ಲ. ಇವಾಗ ಸಡನ್ ಆಗಿ ತಿನ್ಬಿಟ್ಟು ವಾವ್, ಇದೇನು ಇಷ್ಟು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಉಪ್ಪಿಟ್ಟು. ನಾನು ಇವಾಗ ತಿಂತೀನಿ. ನಾನು ಆ್ಯಕ್ಚುಲಿ ಬೇರೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ನಮ್ಮಮ್ಮ ಬಾಸುಂಡೆ ಕೊಡ್ತಾರೆ. ಬಟ್ ಇದಿಷ್ಟು ಚೆನ್ನಾಗಿದೆ, ಬೇರೆ ಏನು ಬೇಡ, ಇದನ್ನೇ ತಿನ್ನಿ. ಬಿಕಾಸ್ ನಾನು ಹೇಳ್ತಾ ಇದ್ದೀನಿ, ನಂಗೆ ಉಪ್ಪಿಟ್ಟೆ ಇಷ್ಟ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದರೆ ಆ್ಯಬ್ಸಲ್ಯೂಟ್ಲಿ ಡಿಲಿಷಿಯಸ್ ಆಗಿದೆ ಗೈಸ್. ಸೊ ಡೆಫಿನೆಟ್ಲಿ ತಿನ್ಬಿಟ್ಟು ಕಾಮೆಂಟ್ ಮಾಡಿ. ಆ್ಯಂಡ್ ನಾವು ನಿಮಗೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಉಪ್ಪಿಟ್ಟು ಚೆನ್ನಾಗಿದೆ.